ಸಮಾಜ ಕಟ್ಟಿದಾಗ ಅಂಬೇಡ್ಕರ್ ಕನಸು ನನಸಾಗಲು ಸಾಧ್ಯ. ಚೇತನ್ ಅಹಿಂಸಾ. ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಮಾಜ ಕನಸನ್ನ ಸಂವಿಧಾನದ ಮೂಲಕ ಸಾಕಾರಗೊಳಿಸಲು ಪ್ರಯತ್ನಿಸಿದರು. ನಾವೆಲ್ಲರೂ ಸಮಾಜ ಕಟ್ಟಿದಾಗ ಮಾತ್ರ ಅಂಬೇಡ್ಕರ್ ಅವರ ಕನಸು ಸಂಪೂರ್ಣವಾಗಿ ನನಸಾಗಲು ಸಾಧ್ಯ ಎಂದು ಚಲನಚಿತ್ರ ನಟ ಪ್ರಗತಿಪರ ಚಿಂತಕ ಚೇತನ್ ಅಹಿಂಸಾ ಹೇಳಿದರು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಡಾವಣೆಯಲ್ಲಿ ಬಡಾವಣೆಯ ಯಜಮಾನರು, ಕುಲಸ್ಥರು ಹಾಗೂ ಸರ್ವೋದಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ನಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಜಾತಿ ತಾರತಮ್ಯ, ಅಸ್ಪೃಶ್ಯತೆ ಇಂದಿಗೂ ಅಲ್ಲಲ್ಲಿ ಕಂಡುಬರುತ್ತಿದೆ. ಸಮಾಜದ ಕನಸು ಇನ್ನೂ ಪೂರ್ಣವಾಗಿ ನನಸಾಗಿಲ್ಲ. ಅದಕ್ಕಾಗಿ ಹೋರಾಟ ನಡೆಯುತ್ತಲೇ ಇದೆ. ದೇಶದಲ್ಲಿ ಕೇವಲ ಕೆಲವರ ಕೈಯಲ್ಲಿ ಸಂಪತ್ತು ಇರದೆ ಆರ್ಥಿಕ ಸಮಾನತೆ ಇರಬೇಕಿದೆ. ಉತ್ತಮ ಸಮಾಜ ಕಟ್ಟಬೇಕು, ಅದು ನಮ್ಮೆಲ್ಲರ ಜವಾಬ್ದಾರಿ. ಅಂಬೇಡ್ಕರ್ ಅವರು ಮಾಡಿ ತೋರಿಸಿದ್ದಾರೆ. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಸಾಗಬೇಕು ಎಂದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಮೈಸೂರಿನ ಉರಿಲಿಂಗ ಪೆದ್ದಿ ಮಠದ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ಮಾತನಾಡಿ, ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ದೇಶದಲ್ಲಿ ಸರ್ವರಿಗೂ ಸಮಾನತೆ ಕಲ್ಪಿಸಿಕೊಟ್ಟಿದ್ದಾರೆ. ಭೋಗಾಪುರ ವಸತಿಯುತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಪಿ ದಯಪುರ ಮುಖ್ಯ ಭಾಷಣ ಮಾಡಿದರು. ಪ್ರತಿಭಾ ಪುರಸ್ಕಾರ. ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಯಲ್ಲೇ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಶಿಕ್ಷಕರಾದ ಸಿಕೆ ರಾಮಸ್ವಾಮಿ, ಮಹದೇವಸ್ವಾಮಿ, ಸಿಎಂ ನರಸಿಂಹಮೂರ್ತಿ, ನಂದೀಶ, ಮಲ್ಲಿಕಾರ್ಜುನ್ ಅವರನ್ನ ಸನ್ಮಾನಿಸಲಾಯಿತು. ಭೀಮ ಗೀತ ಗಾಯನ ಕಾರ್ಯಕ್ರಮ. ಅಂತಾರಾಷ್ಟ್ರೀಯ ಜಾನಪದ ಗಾಯಕ ಸಿಎಂ ನರಸಿಂಹಮೂರ್ತಿ ಮತ್ತು ತಂಡದಿಂದ ಭೀಮ ಗೀತ ಗಾಯನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ನಗರಸಭಾ ಪೌರಾಯುಕ್ತ ಪರಶುರಾಮ್ ಚಲವಾದಿ, ನಗರಸಭಾ ಮಾಜಿ ಅಧ್ಯಕ್ಷೆ ಚೆನ್ನಮ್ಮ, ಮಾಜಿ ಸದಸ್ಯೆ ಕಲಾವತಿ, ಮುಖಂಡರಾದ ಉಮೇಶ್ ಕುದ್ರ, ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಸಿಎಂ ಕೃಷ್ಣಮೂರ್ತಿ, ಗಡಿ ಯಜಮಾನ ನಾಗರಾಜು, ಯಜಮಾನರಾದ ಮಂಜುನಾಥ್ ಕುದರ್, ಶಿವಣ್ಣ, ಮಹದೇವಯ್ಯ, ಕಾಳಯ್ಯ, ಗುರುಸ್ವಾಮಿ, ಮಲ್ಲು, ಮಲ್ಲಿಕಾರ್ಜುನ, ಸರ್ವೋದಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಸಮಿತಿ ಪ್ರಕಾಶ್, ರಮೇಶ್, ಸಿದ್ದರಾಜು, ರಾಮು, ಮಹೇಶ್, ಮುರುಗೇಶ್, ಗೌತಮ್, ನಾಗರಾಜು, ಮಲ್ಲು, ಭಕ್ತವತ್ಸಲ, ಶಿವಮೂರ್ತಿ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಬೊಮ್ಮ ನಂಜುಂಡ ನಾಯಕ, ಪ್ರಜಾಪ್ರಭುತ್ವ ಟಿವಿ, ಚಾಮರಾಜನಗರ. ಈಗ ನಾವು ಯಾರ ಬಗ್ಗೆ ಮಾತಾಡಕ್ ಬಂದಿದ್ದೀವಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ. ಅಂಬೇಡ್ಕರ್ ಬಗ್ಗೆ ಮಾತಾಡೋದು ಅಂದ್ರೆ ಏನು, ಹೆಂಗ್ ಮಾತಾಡಬೇಕು ಅಂಬೇಡ್ಕರ್ ಅವ್ರ ಬಗ್ಗೆ? ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡೋದು ಅರ್ಥ ಏನಪ್ಪಾ ಅಂದ್ರೆ, ಭಾರತ ದೇಶದ 140 ಕೋಟಿ ಜನ ಏನಿದಾರಲ್ಲ ಇವತ್ತು, ಈ ಜನ ಬೆಳಿಗ್ಗೆ ಎದ್ದು ಬಾಗಲಕೋಟೆ ಈಚೆಗೆ ಬಂದು ಸಾಯಂಕಾಲ ಹೋಗಿ ಬಾಗಿಲಾಕ ಮುಳುಕ ಗಂಟ ಇವ್ರು ಏನೆಲ್ಲ ಊಟ ಮಾಡ್ತಾರೆ, ಏನೆಲ್ಲ ಬಟ್ಟೆ ಹಾಕ್ತಾರೆ, ಏನೆಲ್ಲ ಹಕ್ಕುಗಳು ಅನುಭವಿಸ್ತಾರೆ, ಎಲ್ಲೆಲ್ಲೆಲ್ಲ ಸ್ವತಂತ್ರವಾಗಿ ತಿರುಗಾಡ್ತಾ ಬರ್ತಾರೆ. ಈ ಎಲ್ಲಾ ಹಕ್ಕುಗಳನ್ನು ಕೊಟ್ಟಿರ್ತಕ್ಕಂಥ ಸವಾಲ ಯಾರು ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಹಾಗಾಗಿ 140 ಕೋಟಿ ಜನ, ಈ ದೇಶದ ಜನ ಅಂಬೇಡ್ಕರ್ ಅವರ ಋಣದ ಮಕ್ಕಳು ಅಂತಕ್ಕಂಥ ಮಾತನ್ನ ವೆಸ್ಟ್ ಬೆಂಗಾಲ್ ಚೀಫ್ ಜಸ್ಟಿಸ್ CH ಚಾಂಗ್ಲಾ. ಸೊ ನಮಗೆ ಆ ವೈಜ್ಞಾನಿಕ ಮನೋಭಾವನ ಬೆಳೆಸೋದು ಬಹಳ ಮುಖ್ಯವಾಗುತ್ತೆ. ನಿಮ್ಮಲ್ಲಿ ಯಾವುದೇ ಧರ್ಮ, ನಿಮ್ಮ ಧರ್ಮಕ್ಷೇತ್ರ ಯಾವುದೇ ಧರ್ಮ ಮುಂದುವರಿಸಿ ಅದನ್ನ ದೇಶದ ನಿರ್ಮಾಣ ಮಾಡಬೇಕು, ಒಂದು ಅಂಬೇಡ್ಕರ್ ವಾದದ ಒಂದು ಸಮಾಜ ಕಟ್ಟಬೇಕು ಅಂದ್ರೆ ವೈಜ್ಞಾನಿಕ ಮನೋಭಾವ ಆರ್ಟಿಕಲ್ 51 ಹೆಚ್ಚು ಬಹಳ ಮುಖ್ಯ ಆಗುತ್ತೆ. ಅದು ಈಗ ಸ್ನೇಹಿತರೆ ಎಲ್ಲರಿಗೂ ಅಂಬೇಡ್ಕರ್ ಬೇಕು. ಎವ್ರಿವನ್ ವಾಂಟ್ಸ್ ಅಂಬೇಡ್ಕರ್. ಎಲ್ಲ ಪಕ್ಷದವರು ಬೇಕು, ಎಲ್ಲ ಸಿದ್ಧಾಂತದವರು ಬೇಕು, ಫಿಲ್ಮ್ ಸ್ಟಾರ್ಗಳು ಬೇಕು. ಇವತ್ತು ಅಂಬೇಡ್ಕರ್ ಎಲ್ಲರಿಗೂ ಬೇಕು. ಎಲ್ಲರಿಗೂ ಬೇಕು ಅಂದ್ರೆ ಏನಾಗುತ್ತೆ? ಬಾಬಾ ಸಾಹೇಬರ ಕ್ರಾಂತಿಯ ಕಿಡಿ ಆಸ್ಪತ್ರೆ. He becomes diluted. His revolutionary spirit ಅನ್ನೋದನ್ನ ಅದನ್ನೇ ಮುಚ್ಚಾಕ್ತಾರೆ. ನಾನು ನಿನ್ನೆಯಿಂದ ಹೇಳ್ತೀನಿ, ಗರ್ವದಿಂದ ಹೇಳ್ತೀನಿ, ಬಾಬಾ ಸಾಹೇಬರು ಎಲ್ಲರೂ ಸೇರಿದ್ದು ಪ್ರಪಂಚಕ್ಕೂ ಸೇರಿದ್ದಲ್ಲ. ನನ್ನ ಕಣ್ಣಲ್ಲಿ ಯಾರಾದ್ರೂ ಬಾಬಾ ಸಾಹೇಬ್ ಸೇರಿದ್ದು ಅಂದ್ರೆ ನಿಮ್ಮಂತ ನಮ್ಮಂತ ಸಮಾನತವಾದಿಗಳಿಗೆ ಮಾತ್ರ ಸೇರಿದ್ದು ಅಂತ ನಾನು ಹಿಂದೆ ಹೇಳಬೇಕು. ಐಡಿಯಾಲಜಿ ಆಫ್ ಇಕ್ವಾಲಿಟೇರಿಯನಿಸಂ ಆ ಸಿದ್ಧಾಂತ ಬಹಳ ಮುಖ್ಯ. ನಮಗೆ ಇವತ್ತು ಎಲ್ಲರಿಗೂ ಬೇಕು ಅಂಬೇಡ್ಕರ್ ಅಂದಾಗ ಬಾಬಾ ಸಾಹೇಬನ ಸೈದ್ಧಾಂತಿಕ ಶಕ್ತಿ ಜೀವಿತವಾಗಿದ್ದಾಗ ಮನೋವಾದಿ ಪಕ್ಷ, ಈ ರಾಜ್ಯ ಸರ್ಕಾರದ ಪಕ್ಷ ಈ ವರ್ಷ ಹೊಸದಾಗಿ ಏನನ್ನು ಶುರು ಮಾಡಿದೆ, ರೌಂಡ್ ಫಾರ್ ಅಂಬೇಡ್ಕರ್ ಅಂತ. ಅಂಬೇಡ್ಕರ್ಗಾಗಿ ನೋಡಿ ಅಂತ ಹೇಳ್ತಾರೆ.
ಯಾಕಂದ್ರೆ ಬಾಬಾ ಸಾಹೇಬ್ ಬೇಕು, ಬಾಬಾ ಸಾಹೇಬ್ ಭವಿಷ್ಯ ಎಲ್ಲರೂ ಗೊತ್ತಿದೆ, ಅವ್ರಿಗೆ ಬೇಕು, ಅವ್ರ ರೀತಿಯಲ್ಲಿ ಮತಗಳಿಗೋಸ್ಕರ ಬಳಸಕ್ ನೋಡ್ತಾ ಇದ್ದಾರೆ. ವಿಶೇಷ ವಿಪರ್ಯಾಸ ಏನಂದ್ರೆ ಬಾಬಾ ಸಾಹೇಬ್ ಬದುಕಿನ ಕಾಲದಲ್ಲಿ ಅದೇ ಪಕ್ಷ ರನ್ ಫಾರ್ ಅಂಬೇಡ್ಕರ್ ಮಾಡ್ತಾ ಇಲ್ಲ, ರನ್ ಫ್ರಮ್ ಅಂಬೇಡ್ಕರ್ ಮಾಡ್ತಾ ಇಲ್ಲ, ಅಂಬೇಡ್ಕರ್ ಇಂದ ನೋಡಿ ಅಂತ ಮಾಡ್ತಾ ಇದ್ರು. ಯಾಕೆ ಹೇಳ್ತೀನಿ ಅಂದ್ರೆ ಬಾಬಾ ಸಾಹೇಬ್ ಜಾತಿ ವ್ಯವಸ್ಥೆ ಕಿತ್ತಾಕ್ಬೇಕು ಅಂದ್ರೆ ಓಡ್ತಾ ಇದ್ರು ಬೇರೆ ದಿಕ್ಕಿದೆ. ಸೆಪರೇಟ್ ಎಲೆಕ್ಷನ್ಸ್ ಬೇಕು ಅಂದ್ರೆ ಬೇರೆ ದಿಕ್ಕಲ್ಲಿ ಓಡ್ತಾ ಇದ್ರು. ಸೈಲೆಂಟ್ ಕಮಿಷನ್ ಬೇಕು ಅಂದ್ರೆ ಬೇರೆ ದಿಕ್ಕಲ್ಲಿ ಓಡ್ತಾ ಇದ್ರು. ಅದೇ ರನ್ ಫಾರ್ ಅಂಬೇಡ್ಕರ್ ಇವತ್ತು ಅವ್ರ ಲಾಭಕ್ಕೋಸ್ಕರ ಬಳಸಲಾಗ್ತಾ ಇದೆ. ಇವತ್ತು ನಾವು ಗಟ್ಟಿಯಾಗಿ ಅಂಬೇಡ್ಕರಿಸಮ್ ಅನ್ನ ಇಂಟರ್ಪ್ರಿಟ್ ಮಾಡಿಲ್ಲ ಅಂದ್ರೆ, ಅದನ್ನು ಅಳವಡಿಸ್ಕೊಂಡಿಲ್ಲ ಅಂದ್ರೆ, ಅದನ್ನ ಸಮಾಜಕ್ಕೆ ಬೇಕು ಅಂತ ಗಟ್ಟಿಯಾಗಿ ಸಮಾಜ ಮುಂದೆ ಇಟ್ಟಿಲ್ಲ ಅಂದ್ರೆ ಈ ಪಕ್ಷಗಳು ನಮ್ಮ ಭಾವನೆಗಳ ಜೊತೆ ಆಟ ಆಡ್ತವೆ. ಈ ಪಕ್ಷಗಳು ನಮ್ಮನ್ನ ಅವರ ಮತಗಳಿಗೋಸ್ಕರ ಬಳಸ್ಕೊಳ್ತದೆ. ಸೊ ವಿ ನೀಡ್ ಅಂಬೇಡ್ಕರಿಸಮ್ ಆಸ್ ದಿಸ್ ವಿಷನ್. ಮತ್ತೆ ಶಿಕ್ಷಣ ಬಹಳ ಜನ ಮಾತಾಡ್ತಾರೆ, ಬಾಬಾ ಸಾಹೇಬ್ ಸಿಂಬಲ್ ಆಫ್ ಎಜುಕೇಶನ್ ಹೌದು, ವಾಟ್ ಈಸ್ ಅವರು ಸಿಂಬಲ್ ಯಾಕಾಗ್ತಾರೆ? ನನ್ನ ಕಣ್ಣಲ್ಲಿ ಅವರು ಸಿಂಬಲ್ ಆಗೋದು ಅವ್ರ ಎಜುಕೇಶನ್, ಅವರು ಎಷ್ಟು ಡಿಗ್ರಿ ಮಾಡಿದ್ದಾರೆ ಅಂತ ಅಲ್ಲ, 8, 9, 32 ಡಿಗ್ರಿ ಇಂಡಿಯಾದ ಫಾರಿನ್ ಅಲ್ಲ, ಅದು ಮುಖ್ಯ ಆಗಲ್ಲ. ಬಾಬಾ ಸಾಹೇಬರು ಎಷ್ಟು ಪುಸ್ತಕಗಳು ಓದಿದೆ ರಾಜಕಾರಣದಲ್ಲಿ, ಅವ್ರ ಲೈಬ್ರರಿನಲ್ಲಿ 50,000 ಪುಸ್ತಕಗಳು, ಅದು ಮುಖ್ಯ ಆಗಲ್ಲ. 50,000, 1,00,000, 5 ಪುಸ್ತಕ ಮುಖ್ಯ ಆಗಲ್ಲ. ಅವ್ರು ಎಷ್ಟು ಜ್ಞಾನ ಪಡೆದ್ರೆ ಅವ್ರಿಗೆ ಎಕ್ಸ್ಟ್ರಾರ್ಡನರಿ ನಾಲೆಜ್ ಹೌದು, ಅದು ದಟ್ ಇಸ್ ನಾಟ್ ವಾಟ್ ಮೇಕ್ಸ್ ಹಿಮ್ ದ ಸಿಂಬಲ್ ಆಫ್ ಎಜುಕೇಶನ್. ಯಾವ ಬಾಬಾ ಸಾಹೇಬರನ್ನ ವಿರೋಧಿಸಿದ್ರು, ಕಮ್ಯುನಿಸ್ಟ್, ಸೋಷಿಯಲಿಸ್ಟ್ ಯಾರ್ಯಾರು ಇದ್ರು ಅವರೆಲ್ಲರೂ ಬಾಬಾ ಸಾಹೇಬರನ್ನ ಹೈಜಾಕ್ ಮಾಡಿಕೊಂಡು ಕಮ್ಯುನಿಸಮೇ ಅಂಬೇಡ್ಕರಿಸಮ್, ಗಾಂಧಿಸಮೇ ಅಂಬೇಡ್ಕರಿಸಮ್, ಸೋಷಿಯಲಿಸಮೇ ಅಂಬೇಡ್ಕರಿಸಮ್ ಅಂತೇಳಿ ಸುಮಾರು 40 ವರ್ಷಗಳ ಕಾಲ ಈ ದೇಶದಲ್ಲಿ ಅಂಬೇಡ್ಕರನ್ನ ಸಮಾಜವಾದಿ ದೃಷ್ಟಿಕೋನದಲ್ಲಿ, ಕಮ್ಯುನಿಸಂ ದೃಷ್ಟಿಕೋನದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ನಮಗೆ ಬಾಬಾ ಸಾಹೇಬರ ಹತ್ತಿರ ಆಗಿರ್ಲಿಲ್ಲ. ಬಾಬಾ ಸಾಹೇಬರನ್ನ ಅರ್ಥ ಮಾಡಿಸಿದ್ರು. ಬಾಬಾ ಸಾಹೇಬ್ ಏನು ಅನ್ನೋದನ್ನ ಹೇಳ್ಕೊಟ್ರು. ಹೇಳ್ಕೊಟ್ಟ ಮೇಲೂ ಕೂಡ ಇವತ್ತು ಬಾಬಾ ಸಾಹೇಬರನ್ನ ಹೇಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಮತ್ತು ನಾವು ಹೇಗೆ ಬಾಬಾ ಸಾಹೇಬರನ್ನ ಕ್ಯಾರಿ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಮಗೆ ಹೆಂಗ್ ಬೇಕು ಹಂಗೆ ಬಾಬಾ ಸಾಹೇಬರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ. ನನಗೆ ಅನಿಸುವಂಥದ್ದು, ನನ್ನ ಅನುಭವದ ಮಾತು ಇದು. ನಮ್ ಜನ ಏನಾಗ್ತಿದ್ದಾರೆ ಅಂತಂದ್ರೆ, ಬಾಬಾ ಸಾಹೇಬ್ರ ಬಗ್ಗೆ ಎಮೋಷನಲ್ ಆಗಿ ಮಾತಾಡಿದವರು ಅಂಬೇಡ್ಕರ್ ಅವರು, ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡಿದವರು ಎಲ್ಲರೂ ಅಂಬೇಡ್ಕರ್ ವಾದಿಗಳು ಅಂದ್ಕೊಂಡು ನಾವು ಅವ್ರನ್ನೇ ನಾಯಕರು, ನಮ್ಮ ವಿಮೋಚಕರು ಅನ್ನೋ ರೀತಿಯಲ್ಲಿ ನಾವು ಅನ್ಕೊಂಡಿದ್ದೀವಿ. ದೊಡ್ಡ